ಶಾಂತಿ ಕ್ರಾಂತಿ ಸಿನಿಮಾ ರೀ-ರಿಲೀಸ್ ಆಗುತ್ತಾ? ಈ ಸಿನಿಮಾ ರಿಲೀಸ್ ಆಗಿ ಸೆಪ್ಟೆಂಬರ್ 19ಕ್ಕೆ 35 ವರ್ಷ ತುಂಬುತ್ತೆ. ಅದರ ಅನುಗುಣವಾಗಿ ಈ ಸಿನಿಮಾ ರೀ-ರಿಲೀಸ್ ಆಗಬೇಕು ಅಂತ ಎಲ್ಲೆಡೆ ಅಭಿಯಾನ ಶುರುವಾಗಿದೆ. ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ನಲ್ಲಿ ಈ ಸಿನಿಮಾದ ಕತೆ, ಚಿತ್ರಕಥೆ, ನಿರ್ದೇಶನ ಹಾಗೂ ನಿರ್ಮಾಣ ಹಾಗೂ ನಟನೆ ಮಾಡಿದವರು ವಿ. ರವಿಚಂದ್ರನ್. ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇತ್ತು. ಕನ್ನಡದ ಅವತರಣಿಕೆಯಲ್ಲಿ ವಿ. ರವಿಚಂದ್ರನ್ ರವರು ಹಾಗೂ ರಮೇಶ್ ರವರು ಅಭಿನಯಿಸಿದರೆ, ತಮಿಳು ಹಾಗೂ ಹಿಂದಿಯಲ್ಲಿ ರಜನಿಕಾಂತ್ ಅವರು ಅಭಿನಯಿಸಿದರು ಹಾಗೂ ತೆಲುಗಿನಲ್ಲಿ ನಾಗಾರ್ಜುನ ಅವರು ಅಭಿನಯಿಸಿದರು. ಇನ್ನು ರಮೇಶ್ ರವರು ಕನ್ನಡದಲ್ಲಿ ಮಾಡಿದ ಪಾತ್ರವನ್ನು ಉಳಿದ ಭಾಷೆಯಲ್ಲಿ ವಿ. ರವಿಚಂದ್ರನ್ ರವರೇ ನಿರ್ವಹಿಸಿದರು. ಇನ್ನು ಹೀರೋಯಿನ್ರಾದಂತಹ ಜೂಹಿ ಚಾವ್ಲಾ ರವರು 4 ಭಾಷೆಯಲ್ಲೂ ಅಭಿನಯಿಸಿದರು. ಇದು ಡಬ್ ಆದಂತಹ ಚಿತ್ರ ಅಲ್ಲ, 4 ಭಾಷೆಯಲ್ಲಿ ಏಕಕಾಲಕ್ಕೆ ಚಿತ್ರೀಕರಣ ಮಾಡಿ ರಿಲೀಸ್ ಮಾಡಿದಂತಹ ಚಿತ್ರ. ಈ ಸಿನಿಮಾ ರಿಲೀಸ್ ಆಗಿದ್ದು ಮೊದಲು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಸೆಪ್ಟೆಂಬರ್ 19ಕ್ಕೆ 1991ರಲ್ಲಿ ರಿಲೀಸ್ ಆಗಿತ್ತು. ಇನ್ನು ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಿತ್ತು. ಆದರೆ ಈ ಸಿನಿಮಾ ಅಂದುಕೊಂಡ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಲಿಲ್ಲ. ದೊಡ್ಡ ಲಾಸ್ನ ಅನುಭವಿಸಿದರು ವಿ. ರವಿಚಂದ್ರನ್ ರವರು. ಸುಮಾರು 10 ಕೋಟಿ ಬಡ್ಜೆಟ್ನಲ್ಲಿ ತಯಾರಾದಂತಹ ಈ ಸಿನಿಮಾ ಗಳಿಸಿದ್ದು ಕೇವಲ 8 ಕೋಟಿ, ಎಲ್ಲ ಭಾಷೆಯಲ್ಲೂ ಸೇರಿ. ಥಿಯೇಟರ್ ಬಾಡಿಗೆ ಕಟ್ಟಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಆ ಸಿನಿಮಾ ಓಡಿತ್ತು. ಅಂದರೆ ಸಿನಿಮಾದ ಏನು ಕಲೆಕ್ಷನ್ ಬಂತು, ಆ ಒಂದು ಕಲೆಕ್ಷನ್ ಬಾಡಿಗೆಗೆ ಹೋಗ್ತಿತ್ತು, ರವಿಚಂದ್ರನ್ ಅವರ ಕೈಗೆ ಸೇರ್ತಾ ಇರಲಿಲ್ಲ. ಈ ಸಿನಿಮಾ ಇವಾಗ ರೀ-ರಿಲೀಸ್ ಆದರೆ ಖಂಡಿತ ಗೆಲ್ಲಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ಅಂತೂ ಇದೆ. ಯಾಕಪ್ಪ ಅಂದರೆ ಈ ಸಿನಿಮಾ ಆವಾಗಿನ ಕಾಲಕ್ಕೆ ಅತ್ಯಾಧುನಿಕ ಟೆಕ್ನಾಲಜಿ ಬಳಸಿ ತೆಗೆದಿದಂಥ ಚಿತ್ರ. ಗ್ರಾಫಿಕ್ಸ್ ಆಗಲಿ, ಸೌಂಡ್ ಡಿಸೈನ್ ಆಗಲಿ ಹಾಗೂ ರೀ-ರೆಕಾರ್ಡಿಂಗ್, ಹಾಡುಗಳು ಎಲ್ಲನೂ ಕೂಡ ಅದ್ಭುತವಾಗಿ ಮೂಡಿ ಬಂದಿದ್ವು. ಇನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಏನಾದರೂ ರೀ-ರಿಲೀಸ್ ಮಾಡ್ತಾರೆ ಅಂದರೆ. ಅದೇನಪ್ಪ ಅಂದರೆ ಸ್ವಲ್ಪ ಸಿನಿಮಾನ ಟ್ರಿಮ್ ಮಾಡಬೇಕು ಹಾಗೂ ರೀ-ಎಡಿಟಿಂಗ್ ಮಾಡಿ ಹಿನ್ನೆಲೆ ಸಂಗೀತದಲ್ಲಿ ಇನ್ನಷ್ಟು ಮಿಕ್ಸ್ ಮಾಡಿದ್ರೆ ಈ ಸಿನಿಮಾ ಒಂದು ಜನರ ಮನಸ್ಸಿನಲ್ಲಿ ನಿಲ್ಲುವಂತಹ ಸಿನಿಮಾ ಆಗುತ್ತೆ. ಈ ಸಿನಿಮಾದಿಂದ ಒಂದು ಹಿಟ್ ಆದರೆ ರವಿಚಂದ್ರನ್ ಅವರ ಒಂದು ಕನಸಿಗೆ ಒಂದು ನಾವು ಶಕ್ತಿ ಕೊಟ್ಟಂಗಾಗುತ್ತೆ. ಏನೇ ಆದರೂ ರೀ-ರಿಲೀಸ್ ಮಾಡಬೇಕು ಅಂದರೆ ಅವರೇ ಆ ನಿರ್ಧಾರನ ತೆಗೆದುಕೊಳ್ಬೇಕು. ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾನ ರೀ-ರಿಲೀಸ್ ಮಾಡಿದ್ರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ ಅಥವಾ ರೀ-ರಿಲೀಸ್ ಮಾಡೋದು ಬೇಡವಾ? ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.